ಸರ್ ಕುಮಾರಸ್ವಾಮಿ ಅವ್ರು ಬಂದರೆ ಅನುಕೂಲ ಸರ್. ಯಾಕೆ ಅಂದರೆ ರೈತರ ಪರವಾಗಿ ಹೋರಾಟ ಮಾಡೋಂಥ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿಯವರು ರೈತರ ಕಷ್ಟ ಸುಖ ಏನು ಅನ್ನೋದು ಅವರಿಗೆ ಅರಿವಿದೆ. ಆ ಮೂಲಕ ಕುಮಾರಸ್ವಾಮಿ ಅವ್ರು ಬರಬೇಕು. ಸ್ಟಾರ್ ಚಂದ್ರ ಎಲ್ಲೋ ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದು ಇಲ್ಲಿ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸೋಕ್ಕಾಗುತ್ತೆ ಸರ್? ಅವರು ಯಾವ ಕಾರಣಕ್ಕೂ ಆಗಲ್ಲ. ಹಾಗಾಗಿ ಜನಕ್ಕೆ ಹೃದಯವಂತರಾದಂಥ ಕುಮಾರಣ್ಣವರು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಜನಗಳ ಅಭಿಪ್ರಾಯನೂ ಅದೇ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕುಮಾರಸ್ವಾಮಿಯವರು ರೈತರ ಪರವಾಗಿ ಹೆಚ್ಚು ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಆಮೇಲೆ ಮಂಡ್ಯ ಜಿಲ್ಲೆಗೆ ವಿಶೇಷವಾದ ಅವರ ಇದಿದೆ, ಅನುಕಂಪ ಇದೆ. ಹಂಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಗೆಲ್ಲೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಜನ ಹಣವಂತರಿಗೆ ಮನ್ನಣೆ ನೀಡಲ್ಲ ಅಂತ ನಾವು ಭಾವಿಸಿದ್ದೀವಿ. ಕುಮಾರಸ್ವಾಮಿಯವ್ರು ಗೆದ್ದೇ ಗೆಲ್ತಾರೆ ಸರ್. ಕುಮಾರಸ್ವಾಮಿಯವರು ರೈತರ ಪರವಾಗಿ ರೈತರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಅವ್ರು ಗೆದ್ದು ಬಂದಂಥ ಸಂದರ್ಭದಲ್ಲಿ ಕೃಷಿ ಸಚಿವರಾಗಿ ಆಯ್ಕೆ ಆದರೆ ರೈತರಿಗೆ ಇರುವಂಥ ಸಮಸ್ಯೆಗಳನ್ನ ಮೇಜರಾಗಿ ರೈತರಿಗೆ ಇರೋಂಥ ಕಷ್ಟ ಸುಖಗಳನ್ನ ಸ್ಪಂದಿಸಿ ರೈತರನ್ನ ಒಂದು ಮಟ್ಟಕ್ಕೆ ವ್ಯವಸ್ಥಿತವಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಜನರು ಕೃಷಿ ಸಚಿವರು ಆಗೇ ಆಗ್ತಾರೆ ಅಂತ ಒಂದು ಅಭಿಪ್ರಾಯದಲ್ಲಿದ್ದಾರೆ. ಆಮೇಲೆ ರೈತರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರಿವಿರೋದ್ರಿಂದ ರೈತರನ್ನ ಸ್ಪಂದಿಸ್ತಾರೆ. ಆಮೇಲೆ ಜೊತೆಗೆ ಯಾರೇ ಒಂದು ಬಡವರು ಆದರೆ ಯಾರಿಗೆ ನಮ್ಗೆ ಗೊತ್ತಿರೋ ಉದಾಹರಣೆ, ನಮ್ಮ ಒಂದು ವಿಲೇಜಲ್ಲೇ ಒಂದು ಮಗುವಿಗೆ ಹ್ಯಾಂಡಿಕ್ಯಾಪ್ಟು 3 ಸಾರಿ ಆಪ್ರೇಷನ್ ಮಾಡಿಸಿದ್ರು. ರೈತರಿಗೆ ಈಗ ರೋಡಲ್ಲಿ ಎಲ್ಲೇ ಹೋದ್ರೂ ಮುಖ್ಯಮಂತ್ರಿ ಕೈ ಹೊಡೆದು ನಿಲ್ಲಿಸೋಂಥ ವ್ಯಕ್ತಿ ಸ್ಪಂದಿಸ್ತಾರೆ. ಸ್ಟಾರ್ ಚಂದ್ರ ಯಾರು ನೋಡಿದ್ದಾರೆ ಸರ್? ದುಡ್ಡಿಂದ ನೋಡಬೇಕಷ್ಟೇ ಈಗ ನಾವು ಅವ್ರನ್ನ. ಹಾಗಾಗಿ ಕುಮಾರಣ್ಣ ಗೆಲ್ತಾರೆ ಸರ್, ಅದರಲ್ಲೇನು ಎರಡು ಮಾತಿಲ್ಲ. ಮಂಡ್ಯ ಜಿಲ್ಲೆ ಜನತೆಯರು ದಯವಿಟ್ಟು ಎಲ್ಲರೂ ಹಣವಂತರನ್ನ ಗಮನಿಸದೆ ದಯವಿಟ್ಟು ಹೃದಯವಂತರಾದಂಥ ಕುಮಾರಣ್ಣವ್ರಿಗೆ ವೋಟ್ ಮಾಡುವ ಮುಖಾಂತರ ಹೆಚ್ಚು ಮತವನ್ನು ನೀಡಿ ಒಂದು 2 ಲಕ್ಷ ಲೀಡಲ್ಲಿ ಗೆಲ್ಲಿಸ್ಬೇಕು ಅಂತ ಎಲ್ಲ ಮಂಡ್ಯ ಮತದಾರರಲ್ಲಿ ನಮ್ಮ ಒಂದು ಮನವಿ ಸರ್.